ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ ಎರಡನೇ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ. ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಬೌಲಿಂಗ್ ನಲ್ಲೂ ಅಲ್ಲದೆ ಬ್ಯಾಟಿಂಗ್ ನಲ್ಲೂ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಬಾಂಗ್ಲಾದೇಶದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ತನ್ಜೀಜ್ ಹಸನ್ ಅವರು ಆಡಿದಂತೆ 25 ಬಾಲ್ಗಳಲ್ಲಿ 25 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಹೃದಯ್ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 118 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಸೂಪರ್ ಅಂತಾನೆ ಹೇಳ್ತೀನಿ. ಇನ್ನು ಬಾಂಗ್ಲಾದೇಶದ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಅದು ಜಾಕರ್ ಅಲಿ ಅವರಿಂದ. ಜಾಕರ್ ಅಲಿ ಅವರು ಆಡಿದಂತ 114 ಬಾಲ್ಗಳಲ್ಲಿ 68 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಆಲ್ಸೋ 4 ಬೌಂಡ್ರಿ ಕೂಡ ಬಂತು ಜಾಕರ್ ಅಲಿ ಬ್ಯಾಟಿಂಗ್ ನಿಂದ. ಬಾಂಗ್ಲಾದೇಶದ ಕಡೆ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಾಂಗ್ಲಾದೇಶ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಅಂದ್ರೆ ತನ್ಜೀದ್ ಹಸನ್ ಅವರು, ಹೃದಯ್ ಅವ್ರ ಕಡೆಯಿಂದ ಆಲ್ಸೋ ಬಂತು ಪರ್ಫಾರ್ಮೆನ್ಸ್, ಹಾಗೂ ಜಾಕರ್ ಅಲಿ ಅವ್ರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇನ್ನು ಬಾಂಗ್ಲಾದೇಶದ ಕಡೆ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಲ್ಸೋ ಆಲ್ ಔಟ್ ಕೂಡ ಆಯಿತು ಟೀಮ್ ಇಂಡಿಯಾ ಬೌಲಿಂಗ್ ಗೆ. ಬಾಂಗ್ಲಾದೇಶ ಇಂಡಿಯಾ ಬೌಲಿಂಗ್ ನಲ್ಲಿ ಸಖತ್ತಾಗಿ ಡಾಮಿನೇಟ್ ಮಾಡಿದೆ. ಮೊಹಮ್ಮದ್ ಶಮಿ ಅವರು ಕಂಬ್ಯಾಕ್ ಮಾಡಿದ್ದಾರೆ. ಅವರು ಕೂಡ ಫಾರ್ಮ್ ಗೆ ಬಂದಿರಲಿಲ್ಲ, ಚೆನ್ನಾಗಿ ವಿಕೆಟ್ ತೆಗಿತಿರ್ಲಿಲ್ಲ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ನಲ್ಲಿ. ಆದ್ರೆ ಈಗ ಚಾಂಪಿಯನ್ ಟ್ರೋಫಿ ನಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 5 ವಿಕೆಟ್ ಕೂಡ ಬಂತು ಮೊಹಮ್ಮದ್ ಶಮಿ ಅವರ ಬೌಲಿಂಗ್ ನಿಂದ. ಇನ್ನು ಹರ್ಷಿತ್ ರಾಣಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, 3 ವಿಕೆಟ್. ಇನ್ನು ಅಕ್ಷರ್ ಪಟೇಲ್ ಅವರು 2 ವಿಕೆಟ್. ಇಂಡಿಯಾದ ಕಡೆ ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ ಅಂತಾನೆ ಹೇಳ್ತೀನಿ. ಬಾಂಗ್ಲಾದೇಶ 228 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಚೇಸ್ ಮಾಡಲು ಬಂದ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ ಅಂತಾನೆ ಹೇಳ್ತೀನಿ. ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಗೆ ಬಾಂಗ್ಲಾದೇಶ ಫುಲ್ ಡಾಮಿನೇಟ್ ಆಗಿದೆ. ರೋಹಿತ್ ಶರ್ಮಾ ಅವರು ಆಡಿದಂತ 36 ಬಾಲ್ಗಳಲ್ಲಿ 41 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಸಾಕತ್ ಅಂತಾನೆ ಹೇಳ್ತೀನಿ. 7 ಬೌಂಡ್ರಿ ಕೂಡ ಬಂತು ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನಿಂದ. ಇನ್ನು ಶುಭ್ಮನ್ ಗಿಲ್ ಅವರ ಕಡೆಯಿಂದ ಸೆಂಚುರಿ ಕೂಡ ಬಂತು. ಆಡಿದಂತ 121 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಇನ್ನು ವಿರಾಟ್ ಕೊಹ್ಲಿ ಅವರು ಆಡಿದಂತ 38 ಬಾಲ್ಗಳಲ್ಲಿ 22 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಆಡಿದಂತ 17 ಬಾಲ್ಗಳಲ್ಲಿ 15 ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ. ಇನ್ನು ಟಾಪ್ ಪರ್ಫಾರ್ಮೆನ್ಸ್ ಅಂದ್ರೆ KL ರಾಹುಲ್ ಅವರ ಕಡೆಯಿಂದ ಬಂತು ಇಂಡಿಯಾದಿಂದ. ಶುಭ್ಮನ್ ಗಿಲ್ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ರೋಹಿತ್ ಶರ್ಮಾ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಲ್ಸೋ ಇಂಡಿಯಾ ಗೆದ್ದಿದೆ ಕೂಡ. ಎರಡನೇ ಪಂದ್ಯದಲ್ಲಿ ಮೊದಲ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ. ಬಾಂಗ್ಲಾದೇಶ 228 ರನ್ ಟಾರ್ಗೆಟ್